ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಇಪ್ಪತ್ತೈದನೇ ಶ್ಲೋಕ. ಮೋದಶಿರ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷವೆಂದು ಋಗಾದಿ ಶ್ರುತಿಗಳು ಪೇಳುವವು ಆನಂದಮಯ ಹರಿಗೆ. ಮೋದ ವೈಶಿಕ ಸುಖ ವಿಶೇಷ ಪ್ರಮೋದ ಪಾರತ್ರಿಕ ಸುಖಪ್ರದ ಆದ ಕಾರಣದಿಂದ ಮೋದ ಪ್ರಮೋದವೆನಿಸಿದನು. ಭಗವಂತನ ಅದ್ಭುತವಾದ ರೂಪದ ಬಗ್ಗೆ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಭಗವಂತ ಎಂಥವನು ಅಂತ ಹಿಂದಿನ ಪದ್ಯಗಳೆಲ್ಲ ತಿಳಿಸ್ತಾ ಬಂದರು. ಇಲ್ಲಿ ಭಗವಂತ ರೂಪದ ಬಗ್ಗೆ ಒಂದು ವಿಶೇಷವಾದ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಭಗವಂತನ ರೂಪ ಅದು ಅತ್ಯಾಶ್ಚರ್ಯಕರವಾದದ್ದು. ನಮ್ಮ ಶರೀರದಂತೆ ಅಲ್ಲ. ಮೊದಲನೇದು, ನಮ್ಮ ಶರೀರಗಳೆಲ್ಲ ಪ್ರಾಕೃತ ಶರೀರಗಳು, ಅಂದರೆ ಪಂಚಭೂತಗಳಿಂದ ನಿರ್ಮಾಣಗೊಂಡದ್ದು ನಮ್ಮ ಶರೀರ. ಭಗವಂತನ ಶರೀರ ಹಾಗಲ್ಲ. ಭಗವಂತನದ್ದು ಅಪ್ರಾಕೃತ, ಕೇವಲ ಜ್ಞಾನಾನಂದಾದಿ ಗುಣಗಳೇ ಆತನ ಶರೀರ. ಹೆಂಗ ಸಕ್ಕರೆ ಅಚ್ಚು ಹಾಕ್ತಿರಲ್ಲ ಆ ರೀತಿಯಾಗಿ ಸಕ್ಕರೆಯಿಂದ ಅಚ್ಚು ಹಾಕಿದರೆ ಅದು ಕೈ ಕಚ್ಚಿದ್ರು ಸಿಹಿನೇ, ಕಾಲು ಕಚ್ಚಿದ್ರು ಸಿಹಿನೇ, ತಲೆ ಸಿಹಿನೇ, ಎಲ್ಲ ಸಿಹಿನೇ. ಅಂದರೆ ಸಿಹಿಯೇ ಒಂದು ರೂಪವನ್ನು ತಾಳೆದ ಅಲ್ಲಿ. ಹಾಗೆ ಭಗವಂತನ ರೂಪವೂ ಅಷ್ಟೇ. ಅಂದರೆ ಜ್ಞಾನ, ಆನಂದ, ಸೌಂದರ್ಯ, ವೀರ್ಯ, ಪ್ರಾಗಲ್ಭ್ಯ ಮೊದಲಾದಂಥ ಅನಂತ ಗುಣಗಳೇನಿವೆ ಆ ಗುಣಗಳೇ ಒಂದು ರೂಪ ತಾಳಿಬಿಟ್ರೆ ಅದೇ ಭಗವಂತ. ಹೀಗೆ ಅದಕ್ಕಾಗಿ ಭಗವಂತನಿಗೆ ಚಿದಾನಂದ ದೇಹ ಅಂತ ಕರೀತಾರೆ, ಆನಂದಾದಿ ದೇಹ ಅಂತ. ಹೀಗೆ ಭಗವಂತನ ಶರೀರ ಅನಂತ ಕಲ್ಯಾಣ ಗುಣರೂಪವಾದದ್ದು. ಭಗವಂತನಲ್ಲಿ ಗುಣಗಳು ಅವ ಅಂತ ಹೇಳೋದಲ್ಲ, ಭಗವಂತನೇ ಗುಣಮಯ. ಹೀಗೆ ಸಕ್ಕಿರಿಮಯ ಅಂತಂತೀವಲ್ಲ, ಹಾಗೆ ಗುಣಮಯ ಭಗವಂತ. ಗುಣಗಳೇ ಭಗವಂತನಾಗಿ ಇವೆ. ಹೀಗಾಗಿ ಭಗವಂತನಿಗೂ ಗುಣಗಳಿಗೂ ಅಭೇದವನ್ನು ತಿಳಿಯಬೇಕು ಅಂತ ಹಿಂದೆ ಬಹಳ ದಂಡ ಬಂತು. ಭಗವಂತನಿಗೂ ಮೂಲ ರೂಪಕ್ಕೂ ಅವತಾರ ರೂಪಗಳಿಗೂ ಭೇದ ಇಲ್ಲ, ಭಗವಂತನಿಗೂ ಭಗವಂತನ ಗುಣಗಳಿಗೂ ಭೇದವಿಲ್ಲ. ಹೀಗೆ ಚಿಂತನೆ ಮಾಡಬೇಕು. ಎಲ್ಲಿ ಯಾರು ಹೀಗೆ ಭೇದವನ್ನು ತಿಳಿತಾರೋ ಅವರಿಗೆ ನರಕ ಆಗ್ತದೆ. ಹೀಗಾಗಿ ಭೇದ ಎಲ್ಲಿ ತಿಳಿಬೇಕು, ಅಭೇದ ಎಲ್ಲಿ ತಿಳಿಬೇಕು ಎಂಬುದು ಬಹಳ ಜಾಗ್ರತೆಯಾಗಿ ನೆನಪಿಟ್ಕೊಳ್ಬೇಕು. ಜೀವ ಪರಮಾತ್ಮರಿಗೆ ಭೇದವನ್ನೇ ತಿಳಿಬೇಕು. ಅಲ್ಲಿ ಅಭೇದ ತಿಳಿದ್ರೆ ನರಕ ಆಗ್ತದೆ ಮತ್ತ. ಆದರೆ ಭಗವಂತನ ವಿಷಯದಲ್ಲಿ ಮಾತ್ರ ಅಭೇದ ತಿಳಿಬೇಕು. ಇದರಲ್ಲಿಯೂ ಕೂಡ ಮತ್ತು ಸಂಪೂರ್ಣ ದೇಹ ಒಂದು, ಮತ್ತು ಒಂದೊಂದು ಅವಯವವೂ ಕೂಡ ಸಂಪೂರ್ಣವಾದ ರೂಪನೇ. ಈಗ ನಮ್ಮ ಕೈ ಇದೆ, ಕೈಯಿಂದ ನಾವು ಎಲ್ಲ ಕೆಲಸ ಮಾಡಲಾರ್ವಿ. ಕೈಯಿಂದ ಏನು ಕೆಲಸ ಮಾಡಬಹುದು ಅದನ್ನು ಮಾಡ್ತೀವಿ ಅಷ್ಟೇ. ಕೈಯಿಂದ ನಡಿರಿ ಅಂತಂದರೆ ನಡಿಲಾರ್ರಿ ನಾವು, ಕಾಲಿಂದ ಮಾತ್ರ ನಡಿತೀವಿ. ಭಗವಂತ ಹಂಗಲ್ಲ, ಪ್ರತಿಯೊಂದು ಅವಯವ ಪ್ರತಿಯೊಂದು ಕೆಲಸವನ್ನು ಮಾಡ್ತದೆ.
ಇದನ್ನೇ ಸ್ವಗತ ಭೇದ ವಿವರ್ಜಿತ ಅಂತ ಕರೀತಾರೆ. ಇದನ್ನೇ ಬಹಳ ತಂಡ ಹರಿರಾಮಪ್ರಸಾದದಲ್ಲಿ ಬಂತು. ಸ್ವಗತ ಭೇದ ವಿವರ್ಜಿತ ಅಂದರೆ ಅವಯವಗಳಲ್ಲಿಯೂ ಭೇದ ಇಲ್ಲ. ಯಾವ ಅವಯವೂ ಏನು ಕೆಲಸ ಬೇಕಾದರೂ ಮಾಡ್ತದ. ಅದಕ್ಕೆ ಭಗವಂತನ ಒಂದು ಕೇಶ, ಒಂದು ಕೂದಲೇ ಕೃಷ್ಣಾವತಾರ ಆಗಿ ಬಂತು. ಹೀಗಾಗಿ ಭಗವಂತ ಬೇರೆ ಅಲ್ಲ, ಭಗವಂತನ ಕೂದಲು ಬೇರೆ ಅಲ್ಲ. ಒಂದು ಕೇಶ ಅಷ್ಟೇ, ಕೃಷ್ಣ ಕೇಶ, ಒಂದು ಕೂದಲೇ ಕೃಷ್ಣ ರೂಪವಾಗಿ ಬಂತು, ಎಲ್ಲಾ ಭೂಭಾರ ಹರಣ ಮಾಡಿ ಹೋಯಿತು. ಅಂದ್ರೆ ಒಂದು ಕೂದಲು ಕೂಡ ಸಂಪೂರ್ಣ ಭಗವದ್ ಅವತಾರಣೆ. ಹೀಗೆ ಅತ್ಯದ್ಭುತವಾದ ಭಗವಂತನ ಶರೀರ ಇದು, ಅಚಿಂತ್ಯದ್ಭುತವಾದ ಭಗವಂತನ ಶರೀರ. ಹಾಗೆ ಅನೇಕ ರೀತಿಯಾದ ಚಿಂತನೆಗಳನ್ನು ವೇದಗಳು, ಉಪನಿಷತ್ತುಗಳು ತಿಳಿಸ್ತವೆ ಭಗವಂತನ ಬಗ್ಗೆ. ಅಂದರೆ ಆತನ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷ ವಾಸುದೇವ ಎಂಬ ರೂಪಗಳನ್ನು ತಿಳಿಸ್ತಾರೆ. ಅದೇ ಭಗವದ್ ರೂಪ. ಅಂದರೆ ಬಲಗೈ ಅನಿರುದ್ಧ, ಎಡಗೈ ಪ್ರದ್ಯುಮ್ನ, ಬಲಗಾಲು ಸಂಕರ್ಷಣ, ಎಡಗಾಲು ವಾಸುದೇವ, ಮಧ್ಯ ಶರೀರ ನಾರಾಯಣ, ಹಿಂಗೆ ಚಿಂತನೆ ಮಾಡ್ರಿ ಅಂತ ಹೇಳುತ್ತದೆ. ಹೀಗೆ 5 ರೂಪಗಳು ಭಗವಂತನ 5 ಅವಯವಗಳು ಅಂತ. ಹಾಗೆ ಅನ್ನಮಯ, ಪ್ರಾಣಮಯ, ಮನಮಯ, ವಿಜ್ಞಾನ, ಆನಂದಮಯ, ಇವು ಒಂದೊಂದು ಅವಯವ ಅಂತ ಚಿಂತನೆ ಮಾಡ್ರಿ ಅಂತ ಹೇಳುತ್ತದೆ. ಹಾಗೆ ಗುಣಗಳು ಕೂಡ ಭಗವಂತನ ಶರೀರ. ಅದರಲ್ಲಿ ಆನಂದಮಯ ಭಗವಂತ, ಆನಂದಮಯ ಅಂದರೆ ಆನಂದಪೂರ್ಣನಾದ ಭಗವಂತ. ಆ ಆನಂದಮಯ ಎಂಬ ಹೆಸರುಳ್ಳ ಭಗವಂತನಿಗೆ ಬಲಗೈ ಮೋದ, ಎಡಗೈ ಪ್ರಮೋದ ಅಂತ ಹೇಳುತ್ತದೆ ವೇದ. ಅದನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ. ಮೋದ ಶಿರ ದಕ್ಷಿಣ ಪಕ್ಷ, ಪ್ರಮೋದ ಉತ್ತರ ಪಕ್ಷ. ದಕ್ಷಿಣ ಪಕ್ಷ ಅಂದರೆ ಬಲಗೈ ಅಂತ ಅರ್ಥ, ಪಕ್ಷ ಅಂದರೆ ಕೈ. ದಕ್ಷಿಣ ಪಕ್ಷ ಅಂದರೆ ಬಲಗೈ ಅಂತ ಅರ್ಥ, ಉತ್ತರ ಪಕ್ಷ ಅಂದರೆ ಎಡಗೈ ಅಂತ ಅರ್ಥ. ದಕ್ಷಿಣಕ್ಕೆ ಆಪೋಸಿಟ್ ಇರೋದು ಉತ್ತರ. ಹೀಗಾಗಿ ಎಡಗೈ ಉತ್ತರ, ಪ್ರಮೋದ ಅಂತ. ಮೋದ ಶಿರಕ್ಕೆ ದಕ್ಷಿಣಕ್ಕೆ ಇರೋದು, ಶಿರಕ್ಕೆ ಬಲಗಡೆಗೆ ಇರೋದು ಮೋದ, ಎಡಗಡೆ ಇರೋದು ಪ್ರಮೋದ ಅಂತ ತಿಳಿಬೇಕು. ಅಂತ ಋಗಾದಿ ಶ್ರುತಿಗಳು ಪೇಳುವವು ಆನಂದಮಯ ಹರಿಗೆ. ಆನಂದಮಯ ರೂಪನಾದ ಆ ಹರಿಗೆ ಈ ಮೋದ ಎಂಬುದು ದಕ್ಷಿಣ ಪಕ್ಷ, ಪ್ರಮೋದ ಎಂಬುದು ಉತ್ತರ ಪಕ್ಷ. ಅಂದರೆ ಮೋದ ಎಂಬುದು ಬಲಗೈ, ಪ್ರಮೋದ ಎಂಬುದು ಎಡಗೈ ಅಂತ ತಿಳಿದುಕೊಳ್ಳಬೇಕು ಅಂತ ಋಗಾದಿ ಶ್ರುತಿಗಳು, ಋಗ್ವೇದ ಮೊದಲಾದಂತಹ ವೇದಗಳು. ಶ್ರುತಿ ಅಂದರೆ ವೇದ, ಋಗಾದಿ ಶ್ರುತಿಗಳು ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಎಲ್ಲ ವೇದಗಳು ಈ ರೀತಿಯಾಗಿ ಹೇಳುತ್ತವೆ. ಸರಿ, ಮೋದ ಅಂದರೆ ಏನು, ಪ್ರಮೋದ ಅಂದರೆ ಏನು? ಮೋದ ಬಲಗೈ ಅಂತ ಹೇಳಿದ್ರಿ, ಪ್ರಮೋದ ಎಡಗೈ ಅಂತ ಹೇಳಿದ್ರಿ. ಅಥವಾ ಮೋದ ಅಂದ್ರೆ ಏನು, ಪ್ರಮೋದ ಅಂದ್ರೆ ಅರ್ಥ ಆದ್ರೇನಲ್ಲ. ಅದಕ್ಕೆ ಮುಂದೆ ಹೇಳುತ್ತಾರೆ, ಮೋದ ವೈಷಯಿಕ ಸುಖ ವಿಶೇಷ, ಪ್ರಮೋದ ಪಾರತ್ರಿಕ ಸುಖ. ಮೋದ ಅಂದ್ರೆ ಅರ್ಥ ಏನು? ವೈಶಿಕ ಸುಖ ವಿಶೇಷ. ವೈಶಿಕ ಸುಖ ಅಂತಂದ್ರೆ ಈ ಲೋಕದಲ್ಲಿ ನಾವು ಅನುಭವಿಸುವಂತಹ ಸುಖಗಳನ್ನು ವೈಷಯಿಕ ಸುಖ ಅಂದರೆ ವಿಷಯಗಳಿಂದ ಬಂದ ಸುಖ, ಅದಕ್ಕಾಗಿ ವೈಷಯಿಕ ಸುಖ ಅಂತಾರೆ. ವಿಷಯಗಳು ಅಂತಂದರೆ ಕಣ್ಣಿನಿಂದ ನೋಡೋ ಕಣ್ಣಿನ ವಿಷಯ, ಈ 24 ತತ್ವಗಳನ್ನು ತಿಳ್ಕೊಳ್ಳೋ ಕಾಲಕ್ಕೆ ತಿಳ್ಕೊಂಡು ಪಂಚ ಜ್ಞಾನೇಂದ್ರಿಯಗಳಿಂದ ಏನು ಸುಖಗಳು ಅನುಭವಿಸ್ತೀವಲ್ಲ ಅದನ್ನು ವಿಷಯಗಳು ಅಂತ ಕರೀತಾರೆ. ಚಕ್ಷುರೇಂದ್ರಿಯಕ್ಕೆ ವಿಷಯ ರೂಪ, ಶ್ರೋತ್ರೇಂದ್ರಿಯಕ್ಕೆ ವಿಷಯ ಶಬ್ದ. ಹೀಗೆ ಈ ರೀತಿಯಾಗಿ ಆ ವಿಷಯಗಳಿಂದ ಸುಖ ಅನುಭವಿಸ್ತೀವಿ. ಕಣ್ಣಿನಿಂದ ರೂಪದ ಸುಖವನ್ನು ಅನುಭವಿಸ್ತೀವಿ, ಕಿವಿಯಿಂದ ಶಬ್ದದ ಸುಖವನ್ನು ಅನುಭವಿಸ್ತೀವಿ, ನಾಲಿಗೆಯಿಂದ ಆ ರುಚಿಯ ಸುಖವನ್ನು ಅನುಭವಿಸ್ತೀವಿ. ಹೀಗೆ ಇವುಗಳೆಲ್ಲ ವಿಷಯಗಳು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ವಿಷಯ. ಆ ವಿಷಯದಿಂದ ಏನು ಸುಖ ಅನುಭವ ಮಾಡ್ತೀವಲ್ಲ ಅದಕ್ಕೆ ವೈಷಯಿಕ ಸುಖ ಅಂತ ಕರೀತಾರೆ. ಅದನ್ನೇ ಮೋದ ಅಂತ ಕರೀತಾರೆ. ಸೊ ಮೋದ ಅಂದ್ರೆ ಏನು? ಈ ಪಂಚಜ್ಞಾನೇಂದ್ರಿಯಗಳಿಂದ ಏನು ಸುಖವನ್ನು ಅನುಭವ ಮಾಡ್ತೀವಲ್ಲ ಇದಕ್ಕೆ ಮೋದ ಅಂತ ಹೆಸರು. ಇನ್ನು ಪ್ರಮೋದ ಅಂದರೆ ಅರ್ಥ ಏನು? ಪಾರತ್ರಿಕ ಸುಖ. ಮೇಲಿನ ಲೋಕದಲ್ಲಿ ಅನುಭವಿಸುವಂತಹ ಪಾರತ್ರಿಕ ಅಂದರೆ ಪರತ್ರ, ಬೇರೆ ಬೇರೆ ಲೋಕದಲ್ಲಿ ಅಂತ ಅರ್ಥ. ಈ ಲೋಕದಲ್ಲಲ್ಲದೆ ಬೇರೆ ಲೋಕದಲ್ಲಿ ಅನುಭವಿಸುವಂತಹ ಸುಖಕ್ಕೆ ಪ್ರಮೋದ ಅಂತ ಕರೀತಾರೆ. ಹೀಗಾಗಿ ಭಗವಂತನಿಗೆ ಈ ಎರಡೂ ಬಲಗೈ ಎಡಗೈ ಅಂತ. ಬಲಗೈ ಮೋದ, ಎಡಗೈ ಪ್ರಮೋದ. ವಿಷಯಗಳಿಂದ ಬರುವ ಸುಖ ಬಲಗಡೆಗೆ,
ಇನ್ನು ಸ್ವರೂಪಭೂತವಾದ ಸುಖ ಎಡಗೈ. ಅದೇನು ಸುಖದಲ್ಲಿ ಭೇದ ಇಲ್ಲ, ವಿಷಯಗಳು ಇಲ್ಲದೇ ಇದ್ರೆ ಇರಲದೇ ಹೋದರೂ ಆನಂದ ಇದ್ದೇ ಇರುತ್ತದೆ ಭಗವಂತನಿಗೆ. ಆದರೆ ಅದರಿಂದಲೂ ಆನಂದ ಅನುಭವಿಸ್ತಾನೆ ಅಂತ ತಿಳಿಸಲಿಕ್ಕಾಗಿ ಮೋದ ಪ್ರಮೋದ ಎರಡೂ ಕೂಡ ಆತನ ಬಲಗೈ ಎಡಗೈ ಅಂತ ಹೇಳ್ತಾರೆ. ಹೀಗಾಗಿ ಪ್ರಿಯ ಅಂತಂಬೋದು ತಲೆ ಶಿರಸ್ಸು, ಪ್ರಿಯ ಅಂತಂಬೋದು ತಲೆ, ಆನಂದ ಅಂತಂಬೋದೇ ಆ ಮಧ್ಯ ಶರೀರ, ಹೀಗೆಲ್ಲ ಶ್ರುತಿಯಲ್ಲಿ ಹೇಳುತ್ತಾರೆ. ಹೀಗಾಗಿ ಆನಂದಮಯ ಎಂಬ ಭಗವಂತನಿಗೆ ಈ ರೀತಿಯಾಗಿ ಅವಯವಗಳಿವೆ ಅಂತ ತಿಳಿದುಕೊಳ್ಳಬೇಕು. ಹಿಂಗೆ ತಿಳಿದುಕೊಂಡಾಗ ನಮಗೂ ಆ ರೀತಿಯಾಗಿ ಆನಂದ ಕೊಡ್ತಾನೆ ಅಂತ. ಭಗವಂತನನ್ನು ಯಾವ ರೀತಿಯಾಗಿ ನಾವು ಆರಾಧನೆ ಮಾಡ್ತೀವಿ, ಯಾವ ರೀತಿಯಾಗಿ ನಾವು ಉಪಾಸನೆ ಮಾಡ್ತೀವಿ, ಆ ಒಂದು ವಿಷಯ ನಮಗೂ ಕೂಡ ಸಿಗುತ್ತದೆ ಅಂತ. ಭಗವಂತ ಆನಂದಮಯ ಅಂತ ನಾವು ಸ್ಮರಣೆ ಮಾಡಿದರೆ ನಮಗೂ ಆನಂದ ಸಿಗುತ್ತದೆ. ಭಗವಂತ ಒಳ್ಳೆ ಬಲವುಳ್ಳವನು ಅಂದರೆ ನಮಗೂ ಆ ಬಲ ಸ್ವಲ್ಪ ಕೊಡ್ತಾನೆ. ಹೀಗೆ ಯಾವ ರೀತಿಯಾಗಿ ಚಿಂತನೆ ಮಾಡಿದರೆ ಆ ರೀತಿಯಾಗಿ ನಮಗೂ ಆಗ್ತದೆ, ಒಳ್ಳೆಯದಾಗ್ತದೆ. ಅದಕ್ಕಾಗಿ ಹೀಗೆ ಎಲ್ಲರಿಗೂ ಬೇಕಾದ್ದು ಆನಂದ. ಅದಕ್ಕೆ ಭಗವಂತ ಆನಂದಮಯ ಅಂತ ಚಿಂತನೆ ಮಾಡಬೇಕು. ಆ ಆನಂದದಲ್ಲಿ ಅನೇಕ ವಿಭಾಗಗಳು. ಅಂದರೆ ವಿಷಯಗಳಿಂದ ಬರುವ ಸುಖ ಬೇರೆ, ಸ್ವರೂಪಾನಂದ. ಆರಾಮ ನಿದ್ದೆ ಮಾಡಿದ್ದೀವಿ, ನಿದ್ದೆಯಲ್ಲಿ ಗಂಟೆತ್ತು ನಿದ್ದೆ ಮಾಡಿದ ಮೇಲೆ ಒಳ್ಳೆ ಆನಂದ, ಒಳ್ಳೆ ಸುಖದಿಂದ ನಿದ್ದೆ ಮಾಡೀನಿ ಅಂತಂತೀವಿ. ಆ ಸುಖ ಎಲ್ಲಿದು? ಅವಾಗ ಯಾವ ಪದಾರ್ಥಗಳೇ ಇಲ್ಲ, ವಿಷಯ ಸುಖ ಅಲ್ಲೇ ಅಲ್ಲ, ಒಳಗ ಆ ಸ್ವರೂಪಭೂತವಾದ ಸುಖವನ್ನು ಭಗವಂತ ನಿದ್ರೆಯಲ್ಲಿ ನಮಗೆ ಅಭಿವ್ಯಕ್ತಿ ಮಾಡಿ ಕೊಡ್ತಾನೆ. ಹೀಗಾಗಿ ಆನಂದದಲ್ಲಿ ಅನೇಕ ರೀತಿಯಾದದ್ದು. ಪ್ರಿಯ, ಇನ್ನೊಬ್ಬರು ಒಳ್ಳೆ ಮಾತಾಡಿದರೆ ಅದನ್ನು ಕೇಳಿದರೆ ಆನಂದ ಆಗ್ತದ. ಹೀಗೆ ಆನಂದದಲ್ಲಿ ಅನೇಕ ಭೇದಗಳು. ಅವೆಲ್ಲವೂ ಕೂಡ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ ಎಂಬ ಮಾತನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಅರ್ಥ ಆಯ್ತಪ್ಪ. ಆನಂದಮಯನಾದ ಶ್ರೀಹರಿಗೆ ಮೋದ ದಕ್ಷಿಣ ಪಕ್ಷವಾಗಿದೆ. ಬ್ರಾಕೆಟ್ನ ಬೇಕಾದ್ರೆ ಬಲಗೈ ಎಂದು ಬರ್ಕೊಳ್ರಿ. ಪ್ರಮೋದ ಉತ್ತರ ಪಕ್ಷವಾಗಿದೆ. ಬ್ರಾಕೆಟ್ನಾಗ ಎಡಗೈ. ಮೋದವೆಂದರೆ ಉತ್ತರ ಪಕ್ಷವಾಗಿದೆ ಎಂದು ಋಗ್ವೇದಾದಿ ವೇದಗಳು ಹೇಳುತ್ತವೆ ಅಂತ ಬರ್ಕೊಂಡ್ರೆ. ಪ್ರಮೋದ ಉತ್ತರ ಪಕ್ಷವಾಗಿದೆ ಎಂದು ಋಗ್ವೇದ ಮೊದಲಾದ ವೇದಗಳು ಹೇಳುತ್ತವೆ. ಮೋದವೆಂದರೆ ವಿಷಯಗಳಿಂದ ಬರುವ ಸುಖ. ಪ್ರಮೋದವೆಂದರೆ ಪಾರತ್ರಿಕ ಸುಖ. ಕೊನೆಯಲ್ಲೇನೇನದ ನೋಡ್ರಿ, ವೈಷಯಿಕ ಶೇಷ ಪ್ರಮೋದ ಪಾರತ್ರಿಕ ಸುಖ ಪ್ರಧಾನಾದ ಕಾರಣದಿಂದ ಮೋದ ಪ್ರಮೋದವೆನಿಸಿದನು.
ಮೋದ ಶಿರ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷವೆಂದು. ಹೌದಾ? ಹ್ಮ್. ಆ ಎರಡ
ಮರೆಯನ್ನ ಕಾಣಿಸ್ತದಲ್ಲ. ಹಾ, ಆ ಎರಡನ್ನೂ ಕೊಡುವ ಕಾರಣ ಶ್ರೀಹರಿಗೆ ಮೋದ ಪ್ರಮೋದ ಎಂದು ಹೆಸರು. ಮೋದ ಶಿರ ದಕ್ಷಿಣ ಪಕ್ಷ, ಪ್ರಮೋದ ಉತ್ತರ ಪಕ್ಷವೆಂದು. ಋಗಾದಿ ಶ್ರುತಿಗಳು ಪೇಳುವವು ಆನಂದಮಯ ಹರಿಗೆ. ಮೋದ ವೈಶಿಕ ಸುಖ ವಿಶೇಷ, ಪ್ರಮೋದ ಪಾರತ್ರಿಕ ಸುಖ ಪ್ರದನಾದ. ಕಾರಣದಿಂದ ಮೋದ ಪ್ರಮೋದವೆನಿಸಿದನು. ಎಂದಿಗಾದರೂ ವೃಷ್ಟಿಯಿಂದ ವಸುಂಧರೆಯೊಳಿಪ್ಪಖಿಳ ಜಲದಿಂ. ಸಿಂಧು ವೃದ್ಧಿಯ ನೈದುವದೆ ಬಾರದಿರೆ ಬರಿದಹದೆ. ಕುಂದು ಕೊರೆತಗಳಿಲ್ಲದಿಹ ಆನಂದ ಸಂಪೂರ್ಣ ಸ್ವಭಾವಗೆ. ಬಂದು ಮಾಡುವುದೇನು ಕರ್ಮ ಕರ್ಮಜನ್ಯ ಫಲ. ಭಗವಂತನಿಗೆ ಯಾವುದರಿಂದನೂ ಲಾಭ ಇಲ್ಲ, ಯಾವುದರಿಂದನೂ ನಷ್ಟ ಇಲ್ಲ. ಅದು ಹೇಗೆ ಎಂಬುದನ್ನು ದೃಷ್ಟಾಂತಪೂರ್ವಕವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಎಂದಿಗಾದರೂ ವೃಷ್ಟಿಯಿಂದ ವಸುಂಧರೆಯೊಳಿಪ್ಪ ಅಖಿಳ ಜಲದಿಂ, ಸಿಂಧು ವೃದ್ಧಿಯ ನೈದುವದೆ ಬಾರದಿರೆ ಬರಿದಹದೆ. ಎಂದಿಗಾದರೂ ಯಾವಾಗಾದರೂ ಕೂಡ ವೃಷ್ಟಿಯಿಂದ, ವೃಷ್ಟಿ ಅಂದರೆ ಮಳೆ, ಮಳೆ ಬರೋಣದರಿಂದ ವಸುಂಧರೆಯೊಳಿಪ್ಪ ಅಖಿಳ ಜಲದಿಂ, ಜೋರ ಮಳೆ ಬಿತ್ತು, ನದಿಗಳೆಲ್ಲ ತುಂಬಿದವು. ವಸುಂಧರೆಯೊಳಿಪ್ಪ, ವಸುಂಧರೆ ಅಂತಂದರೆ ಭೂಮಿ, ವಸುಂಧರೆಯೊಳಿಪ್ಪ ಭೂಮಿಯಲ್ಲಿರುವಂತಹ, ಅಖಿಳ ಜಲದಿಂ ಭೂಮಿಯಲ್ಲಿರೋ ಎಲ್ಲ ಜಲ, ಎಲ್ಲ ನದಿಗಳ ನೀರು, ಮಳೆ ಬಂದ ಮೇಲೆ ತುಂಬಿದಂತಹ ಎಲ್ಲ ನದಿಗಳ ನೀರು ಹೋಗಿ ಎಲ್ಲಿ ಸೇರ್ತವ? ಸಮುದ್ರದಲ್ಲಿ ಹೋಗಿ ಸೇರ್ತವ. ಅರೆ ಎಷ್ಟೊಂದು ನೀರು, ಎಷ್ಟೊಂದು ನದಿಗಳ ನೀರು ಸದಾಕಾಲ ಹರಿದು 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 ಎಲ್ಲ ಸಮುದ್ರದಲ್ಲಿ ಹೋಗಿ ಸೇರ್ತಾ ಇರ್ತದೆ. ಇಷ್ಟೊಂದು ನದಿ ನೀರು ಸೇರಿದರೆ ಮತ್ತೆ ನದಿ ಆ ಸಮುದ್ರ ಏನಾಗಬೇಕು? ಮ್ಯಾಲಕ್ಕೆ ಬರ್ಬೇಕಷ್ಟೇ. ಆದರೆ ಎಂದಾದರೂ ಆ ಸಮುದ್ರ ಮ್ಯಾಲಕ್ಕೆ ಬರ್ತದನ? ಹಾಗ ಎಷ್ಟೊಂದು ನೀರು ಬಂತಲ್ಲಪ್ಪ ಅಂಥೇಳಿ ಮ್ಯಾಲಕ್ಕೆ ಬರ್ತದೇನು? ನದಿ ಆದರೆ ಮ್ಯಾಲಕ್ಕೆ ಬಂತು, ಮಳೆ ಬಂದಿಲ್ಲ ಅಂತಂದರೆ ನದಿ ಒಣಗಿ ಹೋಗ್ತದ, ಮಳೆ ಬಂತು ಅಂತಾದರೆ ಆ ಉಕ್ಕೇರಿ ಬರ್ತದ. ಹಾಗೆ ಸಮುದ್ರಕ್ಕೆ ಈ ರೀತಿಯಾದ ಅವಸ್ಥೆ ಇಲ್ಲ. ಎಷ್ಟು ನೀರು ತುಂಬಿದರೂ ವಸುಂಧರೆಯೊಳಿಪ್ಪ ಅಖಿಳ ಜಲದಿಂ, ಎಲ್ಲ ನೀರು ಬಂದರೂ ಕೂಡ ಸಿಂಧು ವೃದ್ಧಿಯ ನೈದುವದೇ. ಪ್ರಶ್ನೆ ಕೇಳ್ತಾ ಇದ್ದಾರೆ. ಸಿಂಧು ಅಂದರೆ ಸಮುದ್ರ,
ಆ ಸಮುದ್ರ ವೃದ್ಧಿಯನ್ನ ಇದುವುದೇ ವೃದ್ಧಿಯನ್ನ ಅದು ಪಡಿತದೆ. ಏನು ವೃದ್ಧಿ ಅಂದ್ರೆ ಅಭಿವೃದ್ಧಿ, ಉಕ್ಕೇರಿ ಬರೋದು. ಆ ಸಮುದ್ರ ಏನಾದರೂ ವೃದ್ಧಿಯಾಗಿ ಮೇಲಕ್ಕೆ ಬರ್ತದೆ ಏನು? ಏನು ಬರೋದಿಲ್ಲ. ಹೋಗಲಪ್ಪ ಮಳೆ ಇಲ್ಲ, ಯಾವ ನದಿ ಸೇರಿಲ್ಲ ಅಂದ್ರೆ ಸಮುದ್ರ ನೀರು ಕಡಿಮೆ ಆಗೋಗ್ತದೆ ಏನು? ಬಾರದಿರೆ ಬರಿದಹದೇ ಪ್ರಶ್ನೆ. ಮತ್ತು ಬಾರದಿರೆ ಅಂದ್ರೆ ಆ ನದಿಯ ನೀರು ಯಾವುದು ಬರದಂಗಿದ್ರೆ ಬರಿದು ಅಹದೆ, ಬರಿದಹದೆ, ಬರಿದು ಅಂದ್ರೆ ಬರೆಯದಾಗೋಗ್ತದೆ ಏನು? ಸಮುದ್ರ ಬರೆಯದಾಗೋಯ್ತು, ನೀರೇ ಇಲ್ಲ ಅಂತ ಹೇಳ್ತಾರೆ ಯಾರಾದರೂ. ಹೀಗಾಗಿ ಮಳೆ ಬರದೆ, ನದಿಗಳು ಹರಿಯದೆ, ನದಿಗಳು ಸಮುದ್ರದಲ್ಲಿ ಸೇರದೇ ಇದ್ದರೂ ಕೂಡ ಆ ಸಮುದ್ರಕ್ಕೆ ಹಾನಿಯೇ ಏನಾಗೋದಿಲ್ಲ. ನೀರು ಬಂದಿಲ್ಲಪ್ಪ ಸಮುದ್ರದಲ್ಲಿ, ಅದು ನೀರೇ ಇಲ್ಲ ಅಂತ ಯಾರೂ ಅನ್ನೋದಿಲ್ಲ. ಮಳೆ ಜಾಸ್ತಿ ಬಂತಪ್ಪ ಸಮುದ್ರದಲ್ಲಿ ನೀರು ಹೆಚ್ಚಾಯಿತು ಅಂತನೂ ಅನ್ನೋದಿಲ್ಲ. ಹೀಗಾಗಿ ಆ ನದಿಯ ನೀರು ಬಂದರೂ ಅಷ್ಟೇ, ಬರದೇ ಹೋದರೂ ಅಷ್ಟೇ, ಸಮುದ್ರ ತಾನು ಯಾವಾಗಲೂ ಪೂರ್ಣವಾಗಿರ್ತದೆ. ಹಾಗೆಯೇ ಭಗವಂತ ಕೂಡ ಅಷ್ಟೇ. ಆತ ಗುಣ ಸಮುದ್ರ, ಇದು ಜಲ ಸಮುದ್ರ ಆದರೆ ಭಗವಂತ ಗುಣ ಸಮುದ್ರ. ಹೀಗಾಗಿ ಕುಂದು ಕೊರತೆಗಳಿಲ್ಲದಿಹ ಸ್ವಾನಂದ ಸಂಪೂರ್ಣ ಸ್ವಭಾವಗೆ. ಆ ಭಗವಂತ ಎಂಥವನು? ಕುಂದು ಕೊರತೆಗಳು ಇಲ್ಲ, ಯಾವ ಲೋಪ ದೋಷ ಇಲ್ಲ. ಕುಂದು ಕೊರತೆ ಅಂದರೆ ಲೋಪ ದೋಷ, ಯಾವ ಲೋಪವಿಲ್ಲ, ಯಾವ ದೋಷವಿಲ್ಲ ಭಗವಂತನಿಗೆ. ಸ್ವಾನಂದ ಸಂಪೂರ್ಣ ಸ್ವಭಾವ. ಭಗವಂತ ಎಂಥವನು? ಸ್ವಾನಂದ, ತನ್ನ ಆನಂದ, ಸ್ವ ಆನಂದ, ತನ್ನ ಆನಂದ. ಆ ತನ್ನ ಆನಂದ ಹೇಗಿದೆ? ಸಂಪೂರ್ಣವಾಗಿದೆ. ಸ್ವಾನಂದ ಅಂದ್ರೆ ಬೇರೆಯವರಿಂದ ಆನಂದ ಬರೋ ಅವಸರ ಇಲ್ಲ, ತನ್ನ ಆನಂದನೇ ಆತನಿಗೆ ಸಂಪೂರ್ಣವಾಗಿದೆ, ಅನಂತವಾಗಿದೆ. ಇದು ಆತನ ಸ್ವಭಾವ. ಸ್ವಭಾವ ಅಂದ್ರೆ ಏನೋ ಯಾರೋ ವರ ಕೊಟ್ಟು ಹಿಂಗಾಗಲಿ ಅಂತ ಏನು ಬಂದಿದ್ದಲ್ಲ, ಅದು ಸ್ವಾಭಾವಿಕವಾಗಿ ಅನಾದ್ಯನಂತ ಕಾಲದಲ್ಲಿ ಭಗವಂತನಿಗೆ ಈ ರೀತಿಯಾದ ಅನಂತವಾದ ಆನಂದ ಸ್ವರೂಪದಲ್ಲಿಯೇ ಇದೆ. ಹೀಗಿರುವಾಗ ಯಾವ ಲೋಪ ದೋಷ ಭಗವಂತನಿಗೆ ಇರೋದಿಲ್ಲ. ದುಃಖ ಇಲ್ಲ, ದಾರಿದ್ರ್ಯ ಇಲ್ಲ, ಯಾವ್ಯಾವ ದೋಷಗಳು ಭಗವಂತನಿಗೆ ಇಲ್ಲ. ಆ ರೀತಿಯಾಗಿ ಯಾವ ದೋಷಗಳು ಇಲ್ಲದ ಸ್ವಾನಂದ ಸಂಪೂರ್ಣ ಸ್ವಭಾವವುಳ್ಳಂತಹ ಆ ಭಗವಂತನಿಗೆ ಬಂದು ಮಾಡುವುದೇನು? ಕರ್ಮ ಜನ್ಯ ಫಲ. ಆಗಿರುವಾಗ ನಾವು ಏನು ಕರ್ಮ ಮಾಡಿದರೆ ಏನು, ಕರ್ಮ ಮಾಡದೇ ಇದ್ದರೆ ಏನು? ಭಗವಂತನಿಗೇನಾದರೂ ಆಗಬೇಕಾಗಿತ್ತಾ? ಇವತ್ತು ನಾನು ಭಜನೆ ಮಾಡಿದೆ, ಭಗವಂತನಿಗೆ ಏನು ಆನಂದ ಆಯಿತು, ನಮ್ಮ ಭಜನೆಯಿಂದ ಭಗವಂತನಿಗೆ ಹೊಸ ಆನಂದ ಏನಾದರೂ ಸಿಗುತ್ತದೆ ಏನು? ನಾನು ಭಯಂಕರ ಅದ್ಭುತವಾದಂತಹ ಷೋಡಶೋಪಚಾರ ಪೂಜೆ ಮಾಡಿದೆ, ರಕ ನೈವೇದ್ಯ ಇಟ್ಟೆ, ಭಗವಂತನಿಗೆ ಎಷ್ಟು ಆನಂದ ಆಯಿತೋ ಅಂತಂದ್ರೆ, ನಮ್ಮ ಅನ್ನ ತಿಂಡಿ ತಿಂದುಕೊಂಡು ಭಗವಂತನಿಗೆ ಹೊಸ ಆನಂದ ಏನಾದರೂ ಬರಬೇಕಾಗದೇನು? ಏನು ಮಾಡಿದರೂ ನಮ್ಮ ಕರ್ಮಗಳಿಂದ ಭಗವಂತನಿಗೆ ವೃದ್ಧಿ ಆಗೋದಿಲ್ಲ. ಹೇಗೆ ಸಮುದ್ರಕ್ಕೆ ಆ ನದಿಗಳು ಬಂದರೂ ವೃದ್ಧಿ ಆಗೋದಿಲ್ಲವೋ, ಹಾಗೆ ಆ ಗುಣ ಸಮುದ್ರನಾದ ಭಗವಂತನಿಗೆ ನಮ್ಮ ಕರ್ಮಗಳಿಂದ ಯಾವ ವೃದ್ಧಿ ಆಗೋದಿಲ್ಲ. ಹೀಗಾಗಿ ಕರ್ಮ ಅಕರ್ಮ ಜನ್ಯ ಫಲ. ಕರ್ಮ ಮಾಡಿದ್ರು ಅಷ್ಟೇ, ಅಕರ್ಮ ಮಾಡಿದ್ರು ಅಷ್ಟೇ. ಅಕರ್ಮ ಅಂತಂದ್ರೆ ಕರ್ಮ ಮಾಡದೇ ಇದ್ರೆ ಅಥವಾ ವಿರುದ್ಧ ಕರ್ಮ ಮಾಡಿದ್ರೆ ಆತನಿಗೇನಾಗೋದದ. ಇವತ್ತು ನಾವು ಪೂಜೆ ಮಾಡಿಲ್ಲ ಅಂದ್ರೆ ಯಾರಿಗೆ ನಷ್ಟ? ಭಗವಂತನಿಗೆ ನಷ್ಟ ಇದೆ. ಇವತ್ತು ಪಾಪ ದೇವ್ರಿಗೆ ನೈವೇದ್ಯ ಇಲ್ಲ ಅಂತಿರ್ತಾರ ಪಾಪ. ದೇವ್ರಿಗೆ ಉಪವಾಸ ಕೊಡಿಸಿಯಲ್ಲೋ, ದೇವ್ರು ನೈವೇದ್ಯ ಮಾಡಿದಲ್ಲೋ ಅಂತ. ನಾವು ಕೊಟ್ರೇನೆ ಆತನಿಗೆ ಊಟ ಏನು? ಹೀಗಾಗಿ ನಾವು ಮಾಡದಿದ್ದರೂ ಕೂಡ ಭಗವಂತನಿಗೆ ಆಗುವ ಹಾನಿ ಏನೂ ಇಲ್ಲ. ನದಿ ಬರದೇ ಹೋದರೂ ಕೂಡ ಸಮುದ್ರಕ್ಕೆ ಏನು ಹಾನಿ ಹೇಗ ಇಲ್ಲನೋ ಹಾಗೆ ನಮ್ಮ ಅಕರ್ಮಗಳಿಂದ, ನಿಷಿದ್ಧ ಕರ್ಮಗಳಿಂದಲೂ ಕೂಡ ಭಗವಂತನಿಗೆ ಏನೂ ಆಗೋದಿಲ್ಲ. ಹೀಗಾಗಿ ನಾವು ಕರ್ಮ ಮಾಡಿದರೂ ಅಷ್ಟೇ, ಮಾಡದೇ ಹೋದರೂ ಅಷ್ಟೇ, ಭಗವಂತನಿಗಂತೂ ಏನು ಆ ವೃದ್ಧಿ ಹ್ರಾಸಡಿರೋದಿಲ್ಲ. ಮತ್ತು ಹಾಗೆ ನಾವೇ ಕರ್ಮ ಮಾಡಬೇಕು. ನಾವು ನೈವೇದ್ಯ ಇಟ್ಟರೆ ಭಗವಂತನಿಗೇನು ಪ್ರಯೋಜನ ಇಲ್ಲ. ಮತ್ತು ನೈವೇದ್ಯ ಹಾಕಿಡ್ಬೇಕಪ್ಪ, ಅಭಿಷೇಕ ಮಾಡಬೇಕು, ಯಾಕೆ ಇವೆಲ್ಲ ಮಾಡಿ ಪ್ರಯೋಜನ ಏನು ಅಂತ ಸಂಶಯ ಬರುತ್ತೆ ನಮಗೆ. ಅದಕ್ಕಾಗಿ ಮಾಡೋದೆಲ್ಲ ಭಗವಂತನಿಗಾಗಿ ಅಲ್ಲ, ನಮ್ಮ ಸಲುವಾಗಿ ನಾವು ಮಾಡ್ತೀವಿ ಅಷ್ಟೇ. ಪ್ರಹ್ಲಾದರಾಜರು ನರಸಿಂಹದೇವರನ್ನು ಪ್ರಾರ್ಥನೆ ಮಾಡುವಾಗ ತನ್ನ ಸ್ತೋತ್ರದಲ್ಲಿ ಈ ವಿಷಯವನ್ನು ಹೇಳುತ್ತಾನೆ. ದೇವರೇ, ನಾವು ಪೂಜೆ ಮಾಡೋದು ನಮ್ಮ ಸಲುವಾಗಿ ಹೊರತು ನಿನ್ನ ಸಲುವಾಗಿ ಅಲ್ಲ. ಹೀಗಾಗಿ ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ ಅಂತಂತ ಪ್ರಹ್ಲಾದರಾಜರು ಕನ್ನಡಿ ಮುಂದೆ ನಿಂತುಕೊಂಡು ಅಲಂಕಾರ ಮಾಡಿಕೊಡ್ತೀವಿ, ಪ್ರತಿಬಿಂಬ ಚೆನ್ನಾಗಿ ಕಾಣಿಸ್ತದೆ. ಪ್ರತಿಬಿಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ಯಾರಿಗೆ ಅಲಂಕಾರ ಮಾಡಬೇಕು? ಪ್ರತಿಬಿಂಬಕ್ಕೆಲ್ಲ ಅಲಂಕಾರ ಮಾಡೋದು. ಕನ್ನಡಿಗೆ ಹೋಗಿ ಸೋಪು ಸ್ನೋ ಎಲ್ಲ ಹಚ್ಚುತ್ತಾರೇನು?
ನಿಂತ್ಕೊಂಡು ಎದುರಿ ನಿಂತುಕೊಂಡು ಹಚ್ಕೊಳ್ಬೇಕು, ಅದು ಬಿಂಬ. ಬಿಂಬಕ್ಕೆ ಅಲಂಕಾರ ಮಾಡಿದರೆ ಪ್ರತಿಬಿಂಬ ಚೆನ್ನಾಗಿ ಕಾಣಿಸ್ತದೆ. ಹೀಗಾಗಿ ಬಿಂಬಕ್ಕೆ ಅಲಂಕಾರ ಮಾಡೋದು ಯಾವುದಕ್ಕ? ಪ್ರತಿಬಿಂಬ ಚೆನ್ನಾಗಿ ಕಾಣೋದಕ್ಕೆ. ಹಾಗಾಗಿ ಭಗವಂತ ಬಿಂಬ, ನಾವೆಲ್ಲರೂ ಪ್ರತಿಬಿಂಬರು. ಆ ಬಿಂಬಕ್ಕೆ ಎಲ್ಲ ಯಾಕೆ ನಾವು ಮಾಡ್ತೀವಿ ಅಂದ್ರೆ ಪ್ರತಿಬಿಂಬರಾದ ನಾವು ಚೆನ್ನಾಗಿರ್ಬೇಕಲ್ಲ. ನಾವು ನೈವೇದ್ಯ ಇಟ್ಟೀವಿ ಅಂತಂದ್ರೆ ನಮಗೂ ಜನ್ಮ ಜನ್ಮಾಂತರಗಳಲ್ಲಿ ಊಟಕ್ಕೆ ಕೊರತೆ ಇರೋದಿಲ್ಲ. ನಾವು ವಸ್ತ್ರ ಸಮರ್ಪಣೆ ಮಾಡಿದ್ರೆ ನಮಗೂ ಜನ್ಮ ಜನ್ಮಾಂತರದಲ್ಲಿ ವಸ್ತ್ರಕ್ಕೆ ಕೊರತೆ ಇರೋದಿಲ್ಲ. ಹೀಗೆ ನಾವು ಏನು ಕೊಡ್ತೀವೋ ಅದು ಮತ್ತ ನಮಗೇ ಕೊಡ್ತಾನೆ ಭಗವಂತ. ನಮ್ಮ ಸಲುವಾಗಿ ಪೂಜೆ ಅಷ್ಟೇ ಹೊರತು ಭಗವಂತನಿಗಾಗಿ ಪೂಜೆ ಅಲ್ಲ. ಈ ಮಾತು ನಮಗೆ ಪೂಜಾ ಸಂದರ್ಭದಲ್ಲಿ, ಭಗವಂತನಿಗೆ ಯಾವುದೇ ಸೇವೆ ಮಾಡುವ ಸಂದರ್ಭದಲ್ಲಿ ಈ ಮಾತು ಚೆನ್ನಾಗಿ ನೆನಪಿರಬೇಕು. ಮಾಡೋದು ನಮ್ಮ ಸಲುವಾಗಿ ಹೊರತು ಭಗವಂತನಿಗಾಗಿ ಅಲ್ಲ. ನಾವು ಚೆನ್ನಾಗಿರಬೇಕು ಅಂದರೆ ಆ ಬಿಂಬರೂಪಿಯಾದ ಭಗವಂತನ ಪೂಜೆಯನ್ನು ಮಾಡಬೇಕು ಅಂತ ಈ ಒಂದು ಅನುಸಂಧಾನವನ್ನು ಯಾವಾಗಲೂ ಇಟ್ಟುಕೊಂಡಿರಬೇಕು ಎಂಬ ಮಾತನ್ನು ಇಲ್ಲಿ ದಾಸರಾರು ಹೇಳ್ತಾರನ್ನ ಮಾತು. ಆ ಸಮುದ್ರದ ದೃಷ್ಟಾಂತವನ್ನು ಕೊಟ್ಟು, ಸಮುದ್ರ ಯಾವ ರೀತಿಯಾಗಿ ಹೆಚ್ಚು ಕಡಿಮೆ ಆಗೋದಿಲ್ಲವೋ ಏನು ಬಂದರೂ ಅಷ್ಟೇ, ಹಾಗೆ ಭಗವಂತನಿಗೂ ಕೂಡ ಹೆಚ್ಚು ಕಡಿಮೆ ಇಲ್ಲ. ಅದಕ್ಕೆ ಏನು ಹೇಳಿದ್ರು? ಸ್ವಾನಂದ ಸಂಪೂರ್ಣ ಸ್ವಭಾವಗೆ ಅಂತಂದ್ರು. ಅವನಿಗೇನಾದರೂ ಕಡಿಮೆ ಇದ್ರೆ ಆಗ ನಾವು ಕೊಡೋಣದಿಂದ ಆನಂದ ಆಗಬೇಕು. ಏನು ಕಡಿಮೆ ಇಲ್ಲೇ ಇಲ್ಲ, ಹೊಟ್ಟೆ ತುಂಬ ಊಟ ಆಗಿರ್ತದ, ಏನು ಹಾಕಿದ್ರು ಏನು ತಿಂತಾನೆ, ಬೇಡಪ್ಪ ಅಂತ ಸಹಿ ಬಂದೋಗ್ತದೆ. ಹಾಗೆ ಭಗವಂತನಿಗೆ ಸಂಪೂರ್ಣ ಸದಾ ಆನಂದ ಪೂರ್ಣ ಭಗವಂತನಿಗೆ. ಇನ್ನು ಹೊಸಾದು ಬರೋಣದ್ರಿಂದ ಆನಂದ ಅಂತೇನಿರ್ತದೆ? ನಮ್ಮ ಕರ್ಮಗಳಿಂದ ಏನೇನೇನೋ ಆತನಿಗೆ ವೃದ್ಧಿ ಹ್ರಾಸಗಳು ಆಗೋದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂತಾಯ್ತಲ್ಲ. ಮಳೆಯಿಂದ ಮತ್ತು ಭೂಮಿಯೊಳಗಿರುವ ಎಲ್ಲ ಜಲದಿಂದ ಎಂದಿಗಾದರೂ ಸಮುದ್ರವು ವೃದ್ಧಿ ಹೊಂದುವುದೇನೋ? ಕ್ವಶನ್ ಮಾರ್ಕ್. ನೀರಿಲ್ಲದಿದ್ದರೆ ಸಮುದ್ರವು ಬತ್ತಿ ಹೋಗುವುದೇನೋ? ಕ್ವಶನ್ ಮಾರ್ಕ್. ಯಾವ ಲೋಪ ದೋಷಗಳಿಲ್ಲದ ಸ್ವರೂಪಾನಂದದಿಂದ ಪರಿಪೂರ್ಣ ಸ್ವರೂಪವುಳ್ಳ ಶ್ರೀಹರಿಗೆ ನಮ್ಮ ಕರ್ಮ ಅಕರ್ಮಗಳಿಂದ ಏನು ಆಗುತ್ತದೆ? ಕಠಿಣ ಪದಗಳಲ್ಲಿ ಸಿಂಧು ಅಂದ್ರೆ ಸಮುದ್ರ ಅಂತ ಬರ್ಕೊಳ್ರಿ.
ಕುಂದು ಕೊರತೆಗಳು ಅಂದ್ರೆ ಲೋಪ ದೋಷಗಳು. ವಸುಂಧರೆ ಅಂದ್ರೆ ಭೂಮಿ. ಎಂದಿಗಾದರೂ ವೃಷ್ಟಿಯಿಂದ ವಸುಂಧರೆಯೊಳಿಪ್ಪಕಿಲ ಜಲದಿಂ. ಸಿಂಧು ವೃದ್ಧಿಯ ನೈದುವದೆ ಬಾರದಿರೆ ಬರಿದಹದೆ. ಕುಂದು ಕೊರತೆಗಳಿಲ್ಲದಿಹ ಸ್ವಾನಂದ ಸಂಪೂರ್ಣ ಸ್ವಭಾವಗೆ. ಕಂಡು ಮಾಡುವುದೇನು ಕರ್ಮ ಕರ್ಮಜನ್ಯ ಫಲ. ದೇಹ ವೃಕ್ಷದೊಳೆರಡು ಪಕ್ಷಿಗಳು. ಇಹವೆಂದಿಗೂ ಬಿಡದೆ. ಪರಮ ಸ್ನೇಹದಿಂದಲೇ ಕರ್ಮಜ ಫಲಗಳುಂಬ ಜೀವ ಖಗ. ಶ್ರೀಹರಿಯುತ ಆಸಾರ ಭೋಕ್ತನು. ದ್ರೋಹಿಸುವ ಕಲ್ಯಾದಿ ದೈತ್ಯ. ಸಮೂಹ ಕೀವ ವಿಶಿಷ್ಟ ಪಾಪವಲೇಶ ಎಲ್ಲರಿಗೆ. ಈ ದೇಹದಲ್ಲಿರುವಂತಹ ಜೀವ ಪರಮಾತ್ಮ ಎಂಬ ಎರಡು ಪಕ್ಷಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಪುರಂದರದಾಸರು ಹಾಡು ಮಾಡ್ಯಾರಲ್ಲ, ಜೈವದ ಜೈವದ ಈ ಮನೆ ತನಕ. ಆ ಒಂದು ಹಾಡಿನ ಅರ್ಥವನ್ನು ಇಲ್ಲಿ ನೋಡ್ತೀವಿ. ವೇದದಲ್ಲಿ ಹೇಳಿರುವಂತಹ ದ್ವಾಸುಪರ್ಣ ಎಂಬ ಒಂದು ಶ್ರುತಿ ವೇದದ ಭಾಗದ ವಿವರಣೆ ಇದು. ದೇಹ ವೃಕ್ಷದೊಳಗೆ ಎರಡು ಪಕ್ಷಿಗಳು ಇಹವು ಎಂದಿಗೂ ಬಿಡದೆ. ದೇಹವೆಂಬಂತಹ ವೃಕ್ಷ, ಈ ದೇಹವೇ ಒಂದು ವೃಕ್ಷ ಅಂತ ಅಂದುಕೊಂಡ್ರೆ ಅಲ್ಲಿ ಎರಡು ಪಕ್ಷಿಗಳು ಇಹವು. ಎರಡು ಪಕ್ಷಿಗಳು ಅವಂತ ಎಂದಿಗೂ ಬಿಡದೆ, ಎಂದಿಗೂ ಬಿಡದೆ ಇರ್ತವ. ಯಾವುದು ಅದನ್ನು ಬಿಟ್ಟು ಹೋಗೋದಿಲ್ಲ. ಆ ದೇಹ ಇರೋ ತನಕ ಆ ಪಕ್ಷಿಗಳು ಎರಡೂ ಇದ್ದೇ ಇರ್ತವೆ, ಎಂದಿಗೂ ಬಿಡದೆ. ಹೇಗಿರ್ತವೆ? ಪರಮಸ್ನೇಹದಿಂದಲೀ. ಪರಮಸ್ನೇಹದಿಂದಲೇ ಕರ್ಮಜ ಫಲಗಳುಂಬ ಜೀವಖಗ. ಆ ಎರಡು ಪಕ್ಷಿಗಳಲ್ಲಿ ಒಂದು ಪಕ್ಷಿ ಮಾತ್ರ ತಾನು ಆ ಫಲಗಳನ್ನು ಉಣ್ತದಂತೆ. ಒಂದು ಪಕ್ಷಿ ಅಂತಂದ್ರೆ ಯಾವುದು? ಜೀವ ಖಗ. ಜೀವ ಎಂಬಂತಹ ಪಕ್ಷಿ. ಖಗ ಅಂದ್ರೆ ಪಕ್ಷಿ, ಖ ಅಂದ್ರೆ ಆಕಾಶ, ಖಗ ಅಂದ್ರೆ ಆಕಾಶದಲ್ಲಿ ಸಂಚಾರ ಮಾಡೋದು ಅಂತ ಅರ್ಥ. ಖಗ ಅಂದ್ರೆ ಪಕ್ಷಿ. ಯಾವ ಪಕ್ಷಿ? ಜೀವ ಖಗ. ಜೀವ ಎಂಬುವಂತಹ ಪಕ್ಷಿ ಏನಿದೆಯಲ್ಲ, ಅದು ಮಾತ್ರ ಏನು ಮಾಡ್ತದೆ ಅಂದ್ರೆ ಪರಮ ಸ್ನೇಹದಿಂದಲೇ, ಒಳ್ಳೆ ಸ್ನೇಹದಿಂದ, ಅಂದ್ರೆ ನಂದು ಇದು ಎಂಬ ಅಹಂಕಾರ ಮಮಕಾರದಿಂದ ಕರ್ಮಜ ಫಲಗಳು ಉಂಬ. ಕರ್ಮಜ ಅಂದ್ರೆ ಕರ್ಮದಿಂದ ಬರುವ ಫಲಗಳು. ನಮ್ಮ ಫಲವೆಲ್ಲ ಹೆಂಗ್ ಬರ್ತದ? ನಾವು ಮಾಡಿದ ಕರ್ಮದಿಂದನೇ ನಮಗೆ ಎಲ್ಲ ಫಲಗಳು ಬರ್ತವೆ. ಅದು ಸುಖವಿರಬಹುದು, ದುಃಖವಿರಬಹುದು. ಸುಖ ಒಳ್ಳೆಯ ಕರ್ಮದಿಂದ ಬರ್ತದ, ದುಃಖ ಕೆಟ್ಟ ಕರ್ಮದಿಂದ ಬರ್ತದೆ. ಹೀಗಾಗಿ ಫಲ ನಮಗೆ ಹೆಂಗೆ ಬರ್ತದೆ? ಸುಖ ದುಃಖವೆಂಬ ಫಲ ಅದು ಕರ್ಮಜ ಫಲ. ಕರ್ಮಜ ಅಂದ್ರೆ ಕರ್ಮದಿಂದ ಹುಟ್ಟಿದ ಫಲ ಅದು. ಹೀಗಾಗಿ ಆ ಕರ್ಮಜ ಫಲಗಳು ಯಾರು ಉಂಬೋದು?
ಜೀವ ಖಗ ಮಾತ್ರನೇ ಉಣ್ತಾನೆ. ಜೀವ ಎಂಬಂತಹ ಪಕ್ಷಿ ಮಾತ್ರ ಉಣ್ತಾನೆ. ಎಂಬುದು ಹೆಂಗೆ ಉಣ್ತಾನೆ? ಪರಮ ಸ್ನೇಹದಿಂದ, ಇದು ನಂದು 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 ಅನ್ಕಂತ ಅತ್ಯಂತ ಸ್ನೇಹದಿಂದ ಆ ಕರ್ಮದಿಂದ ಬರುವ ಸುಖ ದುಃಖಗಳೆಂಬ ಫಲವನ್ನು ಈ ಜೀವ ಪಕ್ಷಿ ಉಣ್ತಾನೆ. ಇನ್ನೊಂದು ಪಕ್ಷಿ ಅದಲ್ಲ, ಅದೇ ಭಗವಂತ ಎಂಬ ಪಕ್ಷಿ. ಆ ಶ್ರೀಹರಿ ಎಂಬ ಪಕ್ಷಿ ಅವನು ಈ ಕರ್ಮ ಫಲವನ್ನು ಉಣ್ಣೋದಿಲ್ಲ. ಶ್ರೀಹರಿಯು ಸಾರಭೋಕ್ತನು. ಶ್ರೀಹರಿ ಮಾತ್ರ ತಾನು ಸಾರಭೋಕ್ತ. ಅದರಲ್ಲಿರುವಂತಹ ಸಾರವನ್ನು ಮಾತ್ರ ತಾನು ಭೋಕ್ತ, ಅದನ್ನು ಮಾತ್ರ ತಾನು ಅನುಭವಿಸ್ತಾನೆ. ಯಾವುದೇ ಪದಾರ್ಥವನ್ನು, ಅನ್ನ ತಿಂತೀವಿ, ನೈವೇದ್ಯ ಇಡೋ ಕಾಲಕ್ಕೆ ಇದೇ ಅನುಸಂಧಾನ ಇರಬೇಕು. ಭಗವಂತ ಸಾರಭೋಕ್ತ. ನಾವು ಇಟ್ಟಿರತಕ್ಕಂತಹ ಈ ಅನ್ನ, ಅಂಜಕ್ಕಿ ಅನ್ನನೋ ಇನ್ನೇ ಮಂತ್ರಾಕ್ಷತೆ ಅನ್ನೋ ಯಾವುದೋ ಒಂದು ಮಾಡಿರ್ತಾರಲ್ಲ, ಅಂತಹ ಅನ್ನಗಳೆಲ್ಲ ಭಗವಂತನಿಗೆ ನೈವೇದ್ಯ ಇಟ್ಟರೆ ಆತ ಏನು ತೊಗೊಳ್ತಾರೆ? ಪಾಪ ಇವತ್ತು ದೇವರಿಗೆ ಪಾಪ ಬಹಳ ಅಂಜಕ್ಕಿ ಆಯಿತು ಅಂದರೆ ಅದು ನಾವು ಒದ್ದಾಡಬೇಕಷ್ಟೇ ತಿಂದು, ಭಗವಂತನಿಗೆ ನಾಣೆ ಬಾರ, ಅದೇನು ತಿಂಬೋದಿಲ್ಲ. ಆತ ಮಾತ್ರ ಸಾರಭೋಕ್ತ. ಅದರಲ್ಲಿರುವಂತಹ ಸಾರವನ್ನು ಮಾತ್ರ, ಆ ಸಾರ ಅಂದರೆ ಇನ್ನೇನಿಲ್ಲ, ಆ ಭಗವಂತ ತನ್ನದೇ ಆದ ರೂಪ ಅದರಲ್ಲಿರ್ತದೆ. ಅನ್ನದಲ್ಲಿ ಅನ್ನ ಎಂಬ ರೂಪದಿಂದಿರ್ತಾನೆ ಭಗವಂತ. ಅದೇ ಸಾರ, ಅದೇ ಸ್ವಾಖ್ಯರಸ ಅಂತ ಕರೀತಾರೆ. ಆ ಸ್ವಾಖ್ಯರಸವನ್ನು, ಸಾರವನ್ನು ತಾನು ಉಣ್ತಾನೆ, ಭೋಗ ಮಾಡ್ತಾನೆ. ಅಂದರೆ ಅರ್ಥ ಏನು? ಆ ಅನ್ನದಲ್ಲಿರುವ ಭಗವದ್ ರೂಪ ಆ ಪ್ರತಿಮೆಯಲ್ಲಿರುವ ಭಗವದ್ ರೂಪದಲ್ಲಿ ಹೋಗಿ ಐಕ್ಯ ಆಗ್ತದೆ. ಅದೇ ಭಗವಂತ ಉಣ್ಣೋದು ಅಂತಂದ್ರೆ ಅರ್ಥ ಇನ್ನೇನಿಲ್ಲ. ಈ ಅನ್ನಂಬೋದಿಲ್ಲ, ಆ ಎರಡು ರೂಪಗಳು ಐಕ್ಯ ಹೊಂದಿಬಿಡ್ತದೆ. ಅದೇ ಭಗವಂತನಿಗೆ ಒಂದು ಆನಂದದ ವೈಚಿತ್ರ್ಯ, ಇದ್ದ ಆನಂದನೇ ಅಭಿವ್ಯಕ್ತ ಆಗ್ತದೆ ಅಷ್ಟೇ ಅದರಿಂದ ಭಗವಂತನಿಗೆ. ಅದೇ ನೈವೇದ್ಯದ ಅನುಭವ ಅಂದರೆ ಭಗವಂತನಿಗಿರೋದು. ಹೀಗಾಗಿ ಶ್ರೀಹರಿಯುತ ಸಾರಭೋಕ್ತನು. ಶ್ರೀಹರಿ ಮಾತ್ರ ಈ ಕೆಟ್ಟ ಕೆಟ್ಟ ಕರ್ಮಫಲಗಳನ್ನು ಉಣ್ಣೋದಿಲ್ಲ, ಕೇವಲ ಸಾರಭೋಕ್ತ. ಅದರಲ್ಲಿ ಸಾರವಾದ ತನ್ನ ಸ್ವಾಖ್ಯರಸವನ್ನೇ ತಾನು ಅನುಭವಿಸ್ತಾನೆ. ಇನ್ನು ದ್ರೋಹಿಸುವ ಕಲ್ಯಾದಿ ದೈತ್ಯ ಸಮೂಹಕ್ಕೆ ಈವ ವಿಶಿಷ್ಟ ಪಾಪವ ಲೇಷ ಎಲ್ಲರಿಗೆ. ಯಾರು ದ್ರೋಹ ಮಾಡ್ತಾರಲ್ಲ, ಭಗವಂತನನ್ನು ನಿಂದೆ ಮಾಡೋರು ಮೊದಲಾದ ಮೊದಲಾದಂತಹ ದೈತ್ಯರು ಯಾರಿದ್ದಾರೆ, ದ್ರೋಹಿಸುವ ಅಂದರೆ ಭಗವಂತನನ್ನು ದ್ರೋಹ ಮಾಡುವ ಕಲ್ಯಾದಿ ದೈತ್ಯ ಸಮೂಹಕ್ಕೆ, ಆ ಕಲಿಯ ಮೊದಲಾದಂತಹ ದೈತ್ಯ ಸಮೂಹಕ್ಕೆ ಈವ ಅಂದರೆ ಕೊಡ್ತಾನೆ. ಏನು ಕೊಡ್ತಾನೆ? ವಿಶಿಷ್ಟ ಪಾಪವ. ವಿಶಿಷ್ಟವಾದ ಪಾಪ, ಸಣ್ಣ ಪುಟ್ಟ ಪಾಪವಲ್ಲ. ಭಗವಂತನನ್ನು ನಿಂದೆ ಮಾಡುವುದೇ ಎಲ್ಲ ಪಾಪಗಳಿಗಿಂತಲೂ ದೊಡ್ಡ ಪಾಪ. ಹೀಗಾಗಿ ಆ ದೊಡ್ಡ ಪಾಪದ ಫಲವನ್ನು ಆ ಕಲ್ಯಾದಿ ದೈತ್ಯರಿಗೆ ಕೊಡ್ತಾನೆ. ಲೇಷ ಎಲ್ಲರಿಗೆ. ಸಣ್ಣ ಪುಟ್ಟ ಪಾಪ ಮಾಡಿದವರಿಗೆ ಸಣ್ಣ ಪುಟ್ಟ ಫಲಿತಗಳನ್ನು, ಸಣ್ಣ ಪುಟ್ಟ ದೋಷಗಳನ್ನು, ಪಾಪಗಳನ್ನು ಕೊಡ್ತಾನೆ. ಹೀಗಾಗಿ ಎಂದೆಂದಿಗೂ ಭಗವಂತನಲ್ಲಿ ದೋಷ ಎಣಿಸಬಾರದು. ಭಗವಂತ ಸದಾಕಾಲ ನಿರ್ದೋಷ, ಜ್ಞಾನಾನಂದ ಪೂರ್ಣ, ಕೇವಲ ಸಾರಭೋಕ್ತ ಅಂತಲೇ ನಾವು ತಿಳಿಯಬೇಕೇ ಹೊರತು ಭಗವಂತನಲ್ಲಿ ಯಾವ ದೋಷವನ್ನು ಚಿಂತನೆ ಮಾಡಬಾರದು. ದೋಷ ಚಿಂತನೆ ಮಾಡಿದರೆ ಅದೇ ಚಿಂತನೆ, ಏನು ಚಿಂತನೆ ಮಾಡ್ತೀವೋ ಅದೇ ನಮಗೆ ಸಿಗುತ್ತದೆ ಅಂತ ಹೇಳ್ಕೊಂಡ್ವಲ್ಲ. ದೋಷ ಚಿಂತನೆ ಮಾಡಿದರೆ ನಮಗೂ ದೋಷಗಳು ಬರ್ತವೆ ಅಷ್ಟೇ. ಗುಣಚಿಂತನೆ ಮಾಡಿದರೆ ಗುಣಗಳು ಬರ್ತವೆ. ಅದಕ್ಕಾಗಿ ಎಂದಿಗೂ ಭಗವಂತನಿಗೆ ದೋಷ ಚಿಂತನೆ ಮಾಡಬಾರದು. ಹೀಗಾಗಿ ಈ ಶರೀರವೆಂಬ ವೃಕ್ಷದಲ್ಲಿ ಎರಡೂ ಪಕ್ಷಗಳಿರ್ತವೆ. ಆದರೆ ಕರ್ಮಫಲ ಭೋಗ ಮಾಡೋನು ಮಾತ್ರ ಜೀವನೇ ಹೊರತು ಭಗವಂತ ಅಲ್ಲ. ಭಗವಂತ ಕೇವಲ ಸಾರಭೋಕ್ತ ಮಾತ್ರ ಆಗಿದ್ದಾನೆ ಎಂಬ ಮಾತನ್ನು, ಆ ವೇದದ ಭಾವವನ್ನು ಇಲ್ಲಿ ದಾಸರಾಯ ತಿಳಿಸಿದ್ದಾರೆ. ದೇಹವೆಂಬ ವೃಕ್ಷದಲ್ಲಿ ಎರಡು ಪಕ್ಷಿಗಳು ಯಾವಾಗಲೂ ಇರುತ್ತವೆ. ಜೀವನೆಂಬ ಪಕ್ಷಿ ಪರಮ ಪ್ರೀತಿಯಿಂದ ಕರ್ಮಗಳ ಫಲಗಳನ್ನು
ಉಣ್ಣುತ್ತದೆ. ಶ್ರೀಹರಿ ಎಂಬ ಪಕ್ಷಿ ಮಾತ್ರ ಸಾರವನ್ನು ಉಣ್ಣುತ್ತದೆ. ಶ್ರೀಹರಿಯು ತನಗೆ ದ್ರೋಹ ಮಾಡುವ ಕಲಿ ಮೊದಲಾದ ದೈತ್ಯ ಸಮೂಹಕ್ಕೆ ವಿಶೇಷ ಪಾಪವನ್ನು ಕೊಡುತ್ತಾನೆ. ಉಳಿದ ಸ್ವಲ್ಪವನ್ನು ಎಲ್ಲರಿಗೂ ಕೊಡುತ್ತಾನೆ. ಕಠಿಣ ಪದಗಳಲ್ಲಿ ಖಗ ಅಂದ್ರೆ ಪಕ್ಷಿ ಅಂತ ಬರ್ಕೊಳ್ಳಿ. ಲೇಷ ಅಂದ್ರೆ ಸ್ವಲ್ಪ. ದೇಹ ವೃಕ್ಷದೊಳೆರಡು ಪಕ್ಷಿಗಳೀಹವೆಂದುದು ಬಿಡದೆ ಪರಮ ಸ್ನೇಹದಿಂದಲೇ ಕರ್ಮಜ ಫಲಗಳುಂಬ ಜೀವ ಖಗ. ಈ ಹರಿಯು ತಾಸಾರ ಭೋಕ್ತನು ದ್ರೋಹಿಸುವ ಕಲ್ಯಾದಿ ದೈತ್ಯ ಸಮೂಹಕೀವ ವಿಶಿಷ್ಟ ಪಾಪವಲೇಶ ಎಲ್ಲರಿಗೆ. ಸಂಶಯ ಇದ್ರೆ ಕೇಳಬಹುದು. ಆಚಾರ್ಯ ಇದು 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 ಪಕ್ಷಿಗಳು ಅಂತದಲ್ರಿ, ಇದು ಜೀವ ಅಂತ ಹೇಳಿದ್ರಿ. ಅದು ಪ್ರಾಣಿಗಳು ಎರಡು ಸೇರಿ ಬರ್ತದ, ಬರೀ ಮನುಷ್ಯರ ಜೀವ ಅಂದ್ರೆ ಮನುಷ್ಯರು ಅಷ್ಟೇ ಬರ್ತಾರ? ಏನು ಪಕ್ಷಿ ಅಂದ್ರೆ ಪಕ್ಷಿ ರೂಪದಲ್ಲಿರ್ತಾನೆ ಅಂತಂಬ ಅರ್ಥದಲ್ಲಿ ಏನು ಹೇಳಿಲ್ಲ ಇಲ್ಲಿ. ಅಂದ್ರೆ ಇದ್ದಾರೆ ಒಂದು ಹೇಗೆ ಶರೀರಕ್ಕೆ ಗಿಡ ಅಂತ ಹೆಂಗ ಹೋಲಿಸಿದ್ದಾರಲ್ಲ, ಅಂದ್ರೆ ಶರೀರ ಗಿಡ ಅಂತ ಅರ್ಥ ಏನು? ಶರೀರನೇ, ಶರೀರವನ್ನು ಒಂದು ಗಿಡ ಅಂತ ಸುಮ್ಮನೆ ದೃಷ್ಟಾಂತ ಕೊಟ್ಟರಷ್ಟೇ. ಆ ಶರೀರದ ಮೇಲೆ ಎರಡು ಪಕ್ಷಿಗಳಿರ್ತವೆ, ಹಂಗ ಪಕ್ಷಿಗಳಿದ್ದಂತೆ ಆ ಜೀವ ಪರಮಾತ್ಮರು ಇದ್ದಾರೆ ಅಂತ ಅರ್ಥ ಅಷ್ಟೇ ಹೊರತು ಏನೋ ಪಕ್ಷಿ ರೂಪದಿಂದ ಇದ್ದಾರೆ ಅಂತ ಅರ್ಥ ಅಲ್ಲ. ಸರಿ ಸರಿ ಆಚಾರ್ಯ. ಅಂದ್ರೆ ಇವೆಲ್ಲ ದೃಷ್ಟಾಂತಕ್ಕಾಗಿ ತೋರಿಸಿದ್ರು ಅಷ್ಟೇ. ಅಂದ್ರೆ ವೃಕ್ಷದಲ್ಲಿ ಪಕ್ಷಿಗಳಿದ್ದಂಗೆ ಇವರಿದ್ದಾರ, ಆ ಪಕ್ಷಿಗಳು ಫಲ ತಿಂತವ, ಹಾಗೆ ಇವ್ರು ಕೂಡ ಫಲ ತಿಂತಾರ, ಇದರಲ್ಲಿ ಒಂದು ಮಾತ್ರ ಫಲ ತಿಂತದ ಅಂತ ಹಂಗ ದೃಷ್ಟಾಂತಕ್ಕೆ ಹೇಳಿದ್ದಷ್ಟೇ. ಎಕ್ಸಾಂಪಲ್ ಇದ್ದಂಗೇನ್ರಿ ಆಚಾರ್ಯ? ಅಷ್ಟೇ ಅಷ್ಟೇ, ಎಕ್ಸಾಂಪಲ್ ಅಷ್ಟೇ ಹೊರತು ಅವ್ರು ಪಕ್ಷಿ ರೂಪದಿಂದ ಇದ್ದಾರೆ ಅಂತ ಅರ್ಥ ಅಲ್ಲ.
ನಮಸ್ಕಾರ ಆಚಾರ್ಯ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಹರೇ ನಮಃ.